ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 28ನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಶರಣಬಂಧುಗಳೇ, ನಾವು ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ನಾವು ಹಿಂದಿನ ಸಂಚಿಕೆಯಲ್ಲಿ 120ನೇ ವಚನದವರೆಗೆ ಚಿಂತನೆಯನ್ನ ಮಾಡಿದ್ದೇವೆ. ಇವತ್ತು 5 ವಚನಗಳು 121ರಿಂದ 125ನೇ ವಚನದ ತನಕ ಚಿಂತನೆಯನ್ನ ಮಾಡೋಣ. ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ. ಈಗ ನಮಗೆ ಪ್ರಮುಖವಾಗಿ ಮತ್ತೊಮ್ಮೆ ಪಕ್ಷಿ ನೋಟವನ್ನು ನೋಡೋದಾದ್ರೆ, ಭಕ್ತನ ಜ್ಞಾನಿ ಸ್ಥಳ ಅಂತಂದ್ರೆ ಏನು ಅಂದ್ರೆ, ಭಕ್ತ ಅಂತಂದ್ರೆ ಏನು ಅಂದ್ರೆ, ಅಥವಾ ಭಕ್ತಿ ಅಂತಂದ್ರೆ ಏನು ಅಂದ್ರೆ ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿ ತಾನಾಗಿಯೇ ಇಷ್ಟಪಟ್ಟು ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಭಕ್ತಿ ಅಂತ ಕರೀತಾರೆ. ಅಂತ ವ್ಯಕ್ತಿಗೆ ಭಕ್ತ ಅಂತ ಕರೀತಾರೆ. ಇಲ್ಲಿ ನಾವು ಗುರು ಬಸವಣ್ಣನವರ ವಚನಗಳನ್ನ ಓದೋದ್ರಿಂದ ನಮಗೆ ಏನ್ ಲಾಭ ಇದೆ ಅಂತಂದ್ರೆ, ಓದೋದು ಮತ್ತೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಏನ್ ಲಾಭ ಇದೆ ಅಂತಂದ್ರೆ, ಕೆಲವರು ಈ ದೇವರು ಧರ್ಮ ಅಂತಕ್ಕಂಥ ವಿಚಾರಗಳಲ್ಲಿ ಅತೀವವಾದ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಇನ್ನ ಕೆಲವರಿಗೆ ಇದರಲ್ಲೆಲ್ಲ ಒಂದು ಆಸಕ್ತಿ ಇರೋದಿಲ್ಲ. ಯಾವ್ದ್ರಲ್ಲಿ? ದೇವರು ಅಂತಕ್ಕಂಥದ್ದೇ ಆಗ್ಲಿ, ಧರ್ಮ, ಅದನ್ನ ವೈಜ್ಞಾನಿಕ ಕಾರಣಗಳನ್ನ ಕೊಟ್ಟು ಕೆಲವರು ಅದರ ನಂಬಿಕೆ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ವಚನಗಳನ್ನ ಓದೋದ್ರಿಂದ ಏನು ಅಂದ್ರೆ, ನೀವು ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಇಟ್ಟಿರಿ ಬಿಡಿ, ಲೌಕಿಕದಲ್ಲೂ ಕೂಡ ನಮಗೆ ಇವು ಮಾರ್ಗದರ್ಶನವನ್ನ ಮಾಡ್ತವೆ. ನಾವು ಈ ಜೀವನದಲ್ಲಿ ಈ ಲೋಕದಲ್ಲಿ ಹೇಗೆ ಬಾಳಿ ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನ ಮಾಡ್ತವೆ. ಹಾಗಾಗಿ ವಚನಗಳನ್ನ ಓದೋದು ಕೇವಲ ಧರ್ಮದ ಒಂದು ನಂಬಿಕೆಯಿಂದ ಅಲ್ಲ. ವಚನಗಳನ್ನ ಓದೋದ್ರಿಂದ ನಾವು ಲೌಕಿಕ ಜೀವನವನ್ನ ಹೇಗೆ ಸಮರ್ಥವಾಗಿ ಒಂದು ಸಾರ್ಥಕವಾದ ಬದುಕನ್ನ ಬದುಕಬಹುದು ಅಂತಕ್ಕಂಥದ್ದನ್ನ ಕಲೀಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದು ಲೌಕಿಕರಿಗೂ ಮತ್ತು ಯಾರು ಪರಮಾರ್ಥವನ್ನ ಅಥವಾ ಒಂದು ಆತ್ಮಿಕ ನೆಲೆಯಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಬಯಸ್ತಾರೆ, ಎಲ್ಲರಿಗೂ ಕೂಡ ವಚನಗಳು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾವೆ. ಆ ನೆಲೆಯಲ್ಲಿ ನಾವು ವಚನಗಳನ್ನ ನೋಡ್ಬೇಕಾಗುತ್ತೆ. ಆ ದೃಷ್ಟಿಕೋನದಿಂದ ನಾನು ವಚನಗಳನ್ನ ಚಿಂತನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ 2 ದೃಷ್ಟಿಕೋನವನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗುತ್ತೆ. ಹಾಗಾಗಿ ಭಕ್ತನ ಜ್ಞಾನಿ ಸ್ಥಳ ಅಂದ್ರೆ, ಭಕ್ತ ಅಂದ್ರೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು, ಅದು ಯಾವುದೇ ಕಾರ್ಯ ಇರಲಿ. ಮತ್ತೆ ಜ್ಞಾನಿ ಅಂತಂದ್ರೆ ಅದನ್ನ ಜ್ಞಾನಯುಕ್ತವಾಗಿ, ಅರಿವು ಉಳ್ಳವನಾಗಿ, ಜಾಗ್ರತೆಯಿಂದ, ಪ್ರಜ್ಞಾವಸ್ಥೆಯಲ್ಲಿ ಪ್ರಜ್ಞೆಯನ್ನ ಇಟ್ಕೊಂಡು ಮಾಡ್ತಕ್ಕಂಥ ಕ್ರಿಯೆಗೆ ಇಲ್ಲಿ ಜ್ಞಾನಿ ಅಥವಾ ಅದು ಭಕ್ತನ ಜ್ಞಾನಿ ಸ್ಥಳ ಅಂತ ಕರೀತಾರೆ, ಇಂಥ ಒಂದು ಸ್ಥಿತಿಗೆ. ಈಗ 121ನೇ ವಚನ. ಎಲವದ ಮರ ಹೂತು ಫಲವಾದ ತೆರನಂತೆ, ಸಿರಿಯಾದಡೇನು ಶಿವಭಕ್ತಿ ಇಲ್ಲದನ್ನಕ್ಕ, ಫಲವಾದಡೇನು ಹೇಳ ಹಾವು ಮೆಕ್ಕೆಯ ಕಾಯಿ, ಕುಲವಿಲ್ಲದ ರೂಹು ಎಲ್ಲಿದ್ದಡೇನು, ಬಚ್ಚಲ ನೀರು ತಿಳಿದಲ್ಲಿ ಫಲವೇನು, ಅವಗುಣಿಗಳನ್ನು ಮೆಚ್ಚ ಕೂಡಲ ಸಂಗಮ ದೇವ. ನೋಡಿ, ಈ ವಚನದಲ್ಲಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಇದೆ. ಅದು ಪರಮಾರ್ಥ ಪಥವನ್ನ ಆಧರಿಸಿ ಆತ್ಮಿಕವಾಗಿ ಹೋಗ್ತಕ್ಕಂಥವರೇ ಇರ್ಲಿ, ಲೌಕಿಕವರಾಗಿ ಹೋಗ್ತಕ್ಕಂಥವರೇ ಇರ್ಲಿ, ಎಲ್ರಿಗೂ ಕೂಡ ಇಲ್ಲಿ ಮಾರ್ಗದರ್ಶನ ಸ್ಪಷ್ಟವಾಗಿ ಸಿಗ್ತಾ ಇದೆ. ಎಲವದ ಮರ ಹೂತು ಫಲವಾದ ತೆರನಂತೆ. ಎಲವದ ಮರ ಅಂತಂದ್ರೆ ಒಂದು ಯಾವುದಕ್ಕೂ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಒಂದು ಮರ, ಯಾವುದೋ ಒಂದು ಜಾತಿಯ ಮರ, ಅದು ಯಾವುದಕ್ಕೂ ಅದ್ರ ಹಣ್ಣೆ ಆಗ್ಲಿ ಮರ ಆಗ್ಲಿ ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಹೂ ಆಗ್ಲಿ ಯಾವುದೋ ಉಪಯೋಗಕ್ಕೆ ಬರೋದಿಲ್ಲ. ಅಂತ ಮರ ಹೂತು ಅಂದ್ರೆ ಹೂವಾಗಿ, ಹೂ ತಳೆದು, ಎಲವದ ಮರ ಹೂತು ಅಂದ್ರೆ ಹೂವಾಗಿ, ಫಲವಾದ ತೆರನಂತೆ ಅದು ಹಣ್ಣು ಬಿಡ್ತಾ ಇದೆ. ಆದ್ರೆ ಏನ್ ಮಾಡೋದು, ಅದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಅದು ತಿನ್ನೋದಕ್ಕೂ ಮನುಷ್ಯರಿಗೆ ತಿನ್ನಕ್ಕೆ ಬರ್ತಾ ಇಲ್ಲ, ಪ್ರಾಣಿಗಳಿಗೆ ತಿನ್ನೋದಕ್ಕೆ ಬರ್ತಾ ಇಲ್ಲ, ಯಾವುದಕ್ಕೂ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಆ ಫಲ. ಹಾಗೆ ಮುಂದೆ ಇನ್ನೊಂದು ಉದಾಹರಣೆಯನ್ನ ಹೇಳ್ತಾರೆ. ಸಿರಿಯಾದಡೇನು ಶಿವಭಕ್ತಿ ಇಲ್ಲದನ್ನಕ್ಕ. ಎಷ್ಟು ಸಂಪತ್ತು ನಮ್ಮಲ್ಲಿ ಕ್ರೋಢೀಕರಣ ಆದ್ರೆ ಏನ್ ಪ್ರಯೋಜನ ಬಂತು? ಶಿವಭಕ್ತಿ ಇಲ್ಲದನ್ನಕ್ಕ ಅಂತ ಹೇಳ್ತಾ ಇದ್ದಾರೆ. ಶಿವಭಕ್ತಿ ಅಂತಂದ್ರೆ ದೇವರಲ್ಲಿ ಭಕ್ತಿ ಅಂತ ಒಂದು ಅರ್ಥ ಆದ್ರೆ, ಇನ್ನೊಂದು ಅರ್ಥ ಅಂದ್ರೆ ಸತ್ಯ ಸದಾಚಾರ ಸನ್ನಡತೆ. ಸತ್ಯ ಸದಾಚಾರ ಸನ್ನಡತೆ ಇವುಗಳು ಇಲ್ಲದಿದ್ರೆ ಆ ಸಿರಿ ಸಂಪತ್ತು ನಮ್ಮ ಹತ್ರ ಏನು ಸಂಗ್ರಹ ಆಗಿದೆ ಅದೆಲ್ಲವೂ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಸದಾಚಾರ ಸದ್ಗುಣಗಳು ನಮ್ಮಲ್ಲಿ ಇಲ್ಲ ಅಂದ್ರೆ
ಆ ಸಂಪತ್ತಿಗೆ ಯಾವುದೇ ಬೆಲೆ ಇರೋದಿಲ್ಲ. ಅದು ಹೇಗೆ ನೀರಿನ ರೀತಿ ಕರಗಿ ಹೋಗ್ತಾ ಇದೆ. ಮುಂದೆ ಹೇಳ್ತಾರೆ, ಫಲವಾದಡೇನು ಹೇಳ ಹಾವು ಮೆಕ್ಕೆಯ ಕಾಯಿ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹಾವು ಮೆಕ್ಕೆಯ ಕಾಯಿ ಅಂತ ಒಂದು ಕಾಯಿ, ಅದು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅದು ತಿನ್ಲಿಕ್ಕೆ ಬರ್ತಾ ಇಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಅದು ಹಣ್ಣು ಬಿಟ್ರೆ ಫಲ ಆದ್ರೆ ಏನ್ ಪ್ರಯೋಜನ, ಯಾವುದಕ್ಕೂ ಕೂಡ ಉಪಯೋಗ ಇಲ್ಲ. ಹಾಗೆ ಇನ್ನೊಂದು ಉದಾಹರಣೆ, ಕುಲವಿಲ್ಲದ ರೋಹು ಎಲ್ಲಿದ್ದಡೇನು. ಕುಲ ಅಂದ್ರೆ ಇಲ್ಲಿ ಗುಣ ಅಂತ, ಕುಲ ಅಂದ್ರೆ ಜಾತಿ ಅಂತಲ್ಲ, ಗುಣ. ಗುಣ ಇಲ್ಲದೆ ಇರ್ತಕ್ಕಂಥ ರೂಹು ಅಂದ್ರೆ ರೂಪು, ಸ್ಫುರದ್ರೂಪ, ಎಲ್ಲಿದ್ದಡೇನು. ಆ ಒಂದು ರೂಹು, ಆ ಕುಲ, ಅದಕ್ಕೆ ಒಬ್ಬ ವ್ಯಕ್ತಿ ಅತ್ಯಂತ ಸ್ಫುರದ್ರೂಪಿಯಾಗಿರ್ತಾನೆ, ಆದ್ರೆ ಆತನಲ್ಲಿ ಒಂದು ಸದ್ಗುಣ ಇಲ್ಲ ಅಂತಂದ್ರೆ ಅಂತ ರೂಪು ಎಲ್ಲಿದ್ದಡೇನು, ಹೇಗಿದ್ದಡೇನು, ಅದರಿಂದ ಏನ್ ಪ್ರಯೋಜನ. ಮುಂದೆ, ಬಚ್ಚಲ ನೀರು ತಿಳಿದಲ್ಲಿ ಫಲವೇನು. ಬಚ್ಚಲ ನೀರು ತಿಳಿಯಾದ್ರೆ, ಅದು ತಿಳಿಯಾಗಿ ಕಂಡ್ರು ಕೂಡ ಅದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ, ಮನುಷ್ಯನ ಉಪಯೋಗಕ್ಕೆ ಯಾವುದಕ್ಕೂ ಕೂಡ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಹೀಗೆ ಇವಿಷ್ಟು ಉದಾಹರಣೆ, 5 ಉದಾಹರಣೆಗಳನ್ನ ಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ, ಅವಗುಣಿಗಳನ್ನು ಮೆಚ್ಚ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಮೆಚ್ಚ ಅಂತಂದ್ರೆ ಇಲ್ಲಿ ಅರ್ಥ ಏನು ಅಂತಂದ್ರೆ, ಯಾವಾಗ್ಲೂ ಕೂಡ ಈ ರೀತಿ ಗುಣಗಳನ್ನ ಇಟ್ಟುಕೊಂಡಿರ್ತಕ್ಕಂಥವನು, ಸದ್ಗುಣಗಳು, ಸದಾಚಾರಗಳು, ಸನ್ನಡತೆಗಳು ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಯಾವಾಗ್ಲೂ ಕೂಡ ತಾನು ಮಾನಸಿಕವಾಗಿ ತೊಳಲಾಟಕ್ಕೆ ಒಳಗಾಗಿರ್ತಾನೆ. ಅವನಿಗೆ ಒಂದು ದೃಢ ನಿಶ್ಚಯ ಅಂತಕ್ಕಂಥದ್ದು ಇರೋದಿಲ್ಲ, ಒಂದು ದೃಢ ಸಾಧನೆ ಅಂತಕ್ಕಂಥದ್ದು ಅವನಿಂದ ಸಾಧ್ಯ ಆಗೋದಿಲ್ಲ. ಅದು ಅವಗುಣಿಗಳ ಮೆಚ್ಚ ಕೂಡಲ ಸಂಗಮ ದೇವ ಅಂದ್ರೆ ಈ ರೀತಿಯಾಗಿ ಅರ್ಥ ಬರ್ತಾ ಇದೆ. ಹಾಗಾಗಿ ನಾವು ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೋದಾಗ ನಾವು ಸತ್ಯ, ಸದಾಚಾರ, ಸನ್ನಡತೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಗುರುಬಸವಣ್ಣನವರ ವಚನದ ಒಂದು ಸಂದೇಶ. ಮುಂದೆ ಇನ್ನೊಂದು ವಚನ, 122ನೇ ವಚನ, ಇದೇ ಭಾವ ಮುಂದುವರಿತಾ ಹೋಗುತ್ತೆ. ಬಚ್ಚಲ ನೀರು ತಿಳಿದಡೇನು, ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನು, ಆಕಾಶದ ಮಾವಿನ ಫಲವೆಂದಡೇನು, ಕೊಯ್ಯಲಿಲ್ಲ ಮೆಲ್ಲಲಿಲ್ಲ, ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವ ಎಲ್ಲಿದ್ದಡೇನು, ಎಂತಾದಡೇನು. ಹಿಂದಿನ ವಚನದಲ್ಲಿ ಗುಣಗಳನ್ನ ಹೇಳಿದ್ರು, ನಮ್ಮಲ್ಲಿ ಯಾವ್ಯಾವ ರೀತಿ ಗುಣ ಇರಬೇಕು ಅಂತ. ಈ ವಚನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಭಿನ್ನವಾಗಿ ಒಂದು ಮೆಟ್ಟಿಲನ್ನ ಮೇಲಕ್ಕೆ ಹತ್ತಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಚ್ಚಲ ನೀರು ತಿಳಿದಡೇನು ಅಂತಂದ್ರೆ ಅದು ಹಿಂದಿನ ವಚನದಲ್ಲೂ ಬಂತು, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನು. ಹೊನ್ನಿದೆ, ಬಂಗಾರ, ಅದು ಸಲ್ಲದ ಹೊನ್ನು, ಯಾರಿಗೂ ಸಿಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇದೆ, ಅದು ಸುಮ್ನೆ ನೋಡ್ಲಿಕ್ಕಷ್ಟೇ ಇದೆ ಅಂತಂದ್ರೆ ಅದರಿಂದ ಏನ್ ಪ್ರಯೋಜನ. ಯಾರಾದ್ರೂ ಅದನ್ನ ಆಭರಣ ಮಾಡಿ ಹಾಕೊಳಕ್ಕೆ ಬರ್ತಾ ಇಲ್ಲ ಅಂತಂದ್ರೆ, ಸಲ್ಲದ ಹೊನ್ನು ನಮಗೆ ಸಿಗ್ತಾ ಇಲ್ಲ ಅಂದ್ರೆ, ಸಿಗದೆ ಇರ್ತಕ್ಕಂಥ ಹೊನ್ನನ್ನ ಕಟ್ಕೊಂಡು ಅದು ಎಷ್ಟು ಕೆಜಿ, ಎಷ್ಟು ಕ್ವಿಂಟಾಲ್ ಇದ್ರ ಪ್ರಯೋಜನ ಏನ್ ಬಂತು. ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನು, ಆಕಾಶದ ಮಾವಿನ ಫಲವೆಂದರೇನು. ಒಂದು ಒಳ್ಳೆ ರಸಭರಿತ ಮಾವಿನ ಹಣ್ಣು ಎಲ್ಲಿದೆ ಅಂತಂದ್ರೆ, ಎತ್ತರವಾಗಿ ಬೆಳೆದಂತ ಒಂದು ಮಾವಿನ ಮರದ ತುದಿಯಲ್ಲಿ ಇದೆ, ತುದಿಯಲ್ಲಿ ಇದೆ. ಅದನ್ನ ಕೊಯ್ಯೋದಕ್ಕಾಗೋದಿಲ್ಲ, ಮೆಲ್ಲೋದಕ್ಕೂ ತಿನ್ಲಿಕ್ಕೆ ಆಗೋದಿಲ್ಲ. ಅಂತ ಮಾವಿನ ಹಣ್ಣು ಕಟ್ಕೊಂಡು ಏನ್ ಮಾಡೋದು. ಹೀಗೆ ಆಗ್ತಾ ಇದೆ, ಕೊಯ್ಯಲಿಲ್ಲ ಮೆಲ್ಲಲಿಲ್ಲ, ಕೊಯ್ಯೋದಕ್ಕಾಗೋದಿಲ್ಲ, ತಿನ್ನೋದಕ್ಕೂ ಆಗೋದಿಲ್ಲ. ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವ ಎಲ್ಲಿದ್ದಡೇನು, ಎಂತಾದಡೇನು. ನೋಡಿ, ಇಲ್ಲಿ ಶರಣರ ಅನುಭಾವವಿಲ್ಲ, ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವ ಅಂದ್ರೆ ಶರಣರ, ಸಜ್ಜನರ ಜೊತೆ ಒಡನಾಟ, ಸದ್ಭಾವಿಗಳ, ಅನುಭಾವಿಗಳ ಜೊತೆ, ಸುಜ್ಞಾನಿಗಳ ಜೊತೆ ಒಡನಾಟ ಇಟ್ಟುಕೊಳ್ಳದೆ ಇರ್ತಕ್ಕಂಥವನು ಅಂತವನು ಅಂದ್ರೆ ಅವಗುಣಿ ಅಂತ. ಅವಗುಣಿ ಎಲ್ಲಿದ್ರೇನು, ಎಂತ, ಅವನ ಹತ್ರ ಎಷ್ಟು ಸಂಪತ್ತಿದ್ರೇನು, ಎಷ್ಟು ಎಂತ ವಿದ್ಯೆ ಇದ್ರೇನು, ಎಂತ ಉದ್ಯೋಗ ಇದ್ರೇನು, ಎಲ್ಲವೂ ಕೂಡ ನಿರರ್ಥಕ ಆಗ್ತಾ ಇದೆ. ಹಾಗಾಗಿ ನಾವು ಸಜ್ಜನ, ಸದ್ಭಕ್ತರ, ಸದ್ಭಾವಿಗಳ ಒಡನಾಟದಲ್ಲಿ ಸದಾ ಕಾಲವನ್ನ ಕಳಿಬೇಕು ಅಂತಕ್ಕಂಥದ್ದು ಗುರುಬಸವಣ್ಣನವರ ವಚನದ ಈ ಒಂದು ವಚನದ ಒಂದು ಅರ್ಥ. ಮುಂದಿನ ವಚನ 123. ಗಿಳಿಯೋದಿ ಫಲವೇನು, ಬೆಕ್ಕು ಬಹುದ ಹೇಳಲರಿಯದು, ಜಗವೆಲ್ಲ ಕಾಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು, ಇದಿರ ಗುಣವ ಬಲ್ಲೆವೆಂಬರು ತಮ್ಮ ಗುಣವನ್ನರಿವರು ಅರಿಯರು, ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಹೇಳ್ತಾರೆ, ಗಿಳಿ ಓದಿ ಫಲವೇನು ಅಂತಂದ್ರೆ, ಗಿಳಿ ಶಾಸ್ತ್ರ ಹೇಳಲಿಕ್ಕೆ ರಸ್ತೆ ಪಕ್ಕದಲ್ಲಿ ಕೆಲವರು ಇಟ್ಕೊಂಡು ಕೂತಿರ್ತಾರೆ, ಒಂದು ಪಂಜರ, ಒಂದು ಗಿಳಿಯನ್ನು ಇಟ್ಕೊಂಡು, ಅದ್ರ ಮೂಲಕ ನಾವು ಭವಿಷ್ಯವನ್ನ ಕೇಳ್ತಾ ಇರ್ತೇವೆ ಎಷ್ಟೋ ಸಾರಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಗಿಳಿ ಓದಿ ಫಲವೇನು, ಅದು ಇನ್ನೊಬ್ಬರಿಗೆ ಓದಿ ಫಲವನ್ನ ಹೇಳ್ತಾ ಇದೆ, ನಿನ್ನ ರಾಶಿ ಈ ತರ ಇದೆ, ನಿನ್ನ ಭವಿಷ್ಯ ಈ ತರ ಇದೆ ಅಂತ. ಆದ್ರೆ ಬೆಕ್ಕು ಬಹುದ ಹೇಳದರಿಯದು, ಅದನ್ನ ಹಿಡ್ಕೊಂಡು ತಿಂತಕ್ಕಂತ ಬೆಕ್ಕು ಬರೋದನ್ನ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಯೋತಿಷ್ಯ ಅದು ಇದು ನಂಬ್ತಾರಲ್ಲ, ಆ ವಿಚಾರಗಳು ಇಲ್ಲಿ ಸ್ಪಷ್ಟವಾಗಿ ನಮಗೆ ಅರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಆ ಗಿಳಿಗೆ
ತನ್ನ ಹಿಂದೆ ಇರ್ತಕ್ಕಂಥ ಸಾವು, ಬೆಕ್ಕಿನ ಮೂಲಕ ಬರ್ತಕ್ಕಂಥ ಸಾವು, ತನ್ನ ಸಾವು ತನಗೆ ಗೊತ್ತಾಗ್ತಾ ಇಲ್ಲ, ಬೇರೆಯವರ ಭವಿಷ್ಯವನ್ನ ಹೇಳ್ತಾ ಇದೆ ಆ ಗಿಳಿ. ಹಾಗೆ ಆಗಿದೆ ನಮ್ಮ ಜೀವನ ಅಂತ ಹೇಳ್ತಾರೆ. ಜಗವೆಲ್ಲ ಕಾಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ಅಂತಂದ್ರೆ ಈ ನಮ್ಮ ಕಣ್ಣುಗಳಿದಾವಲ್ಲ, ಇಡೀ ಜಗತ್ತನ್ನ ಕಾಣುತ್ತೆ, ಎಲ್ಲವನ್ನ ನೋಡುತ್ತೆ. ಆದ್ರೆ ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ತನ್ನ ಕಣ್ಣಿಗೆ ಯಾವಾಗ ಒಂದು ಅಂಧಕಾರ ಕವಿಯುತ್ತೆ ಅಂತ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಏನ್ ಬೇಕಾದ್ರೂ ಬಂದು ಒಂದು ಹುಳ ಬಂದು ಬಡಿಬಹುದು, ಏನೋ ಒಂದು ಬಡಿಬಹುದು, ಏನೋ ಒಂದು ಕಾರಣದಿಂದ ನಮ್ಮ ಕಣ್ಣು ಹಿಂಗೆ ಹೋಗ್ಬಹುದು. ಆದ್ರೆ ಅದರ ಪ್ರಜ್ಞೆ ಅದಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಯಾವ ಕ್ಷಣದಲ್ಲಿ ಬಂದು ಏನ್ ಬೇಕಾದ್ರೂ ಆಗ್ಬಹುದು ಅಂತ. ಹಾಗೆ ಇನ್ನೊಂದು ಹೇಳ್ತಾ ಇದ್ದಾರೆ, ಇದಿರ ಗುಣವ ಬಲ್ಲೆವೆಂಬರು ತಮ್ಮ ಗುಣವ ನರಿಯರು. ನಾವು ಏನ್ ಮಾಡ್ತಾ ಇದ್ದೀವಿ, ಈ ಸಾಧಕ ಜೀವಿಗಳು, ನಾವು ಬರೀ ಜಗತ್ತನ್ನ ನೋಡ್ತೇವೆ, ಇನ್ನೊಬ್ಬರನ್ನ ಕುರಿತು ಹೀಯಾಳಿಸ್ತೀವಿ, ಇನ್ನೊಬ್ಬರ ನಡೆನುಡಿಗಳನ್ನ ಅನಲೈಸ್ ಮಾಡ್ತೀವಿ, ನಾವು ಅವರನ್ನ ಹೊರಗೆ ಹಚ್ತೀವಿ. ಆದ್ರೆ ನಮ್ಮನ್ನ ನಾವು ಯಾವತ್ತಿಗೂ ಕೂಡ ಹೊರಗೆ ಹಚ್ಕೊಳ್ಳೋದಿಲ್ಲ. ನಮ್ಮ ಸೆಲ್ಫ್ ಅನಾಲಿಸಿಸ್, ನಮ್ಮನ್ನ ನಾವು ಯಾವತ್ತೂ ಕೂಡ ಅನಲೈಸ್ ಮಾಡ್ಕೊಳ್ಳೋದಿಲ್ಲ. ಶರಣರು ಹೇಳ್ತಕ್ಕಂಥದ್ದೇ ಇದು, ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನನ್ನನ್ನ ನಾನು ಅರಿತರೆ ನಾನು ಜಗವನ್ನೇ ಅರಿಯಬಹುದು ಅಂತಕ್ಕಂಥದ್ದು ಶರಣರ ಒಂದು ಮನದ ಇಂಗಿತ. ಆ ನೆಲೆಯಲ್ಲಿ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ. ಇಷ್ಟಲಿಂಗ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಅದನ್ನ ಅಂಗೈಲಿ ಇಟ್ಕೊಂಡು ದೇವರನ್ನ ಬೇಡ್ಕೊಳ್ಳಿ ಅಂತ ಅಲ್ಲ, ಅದು ಬೇಕು ಇದು ಬೇಕು ಸಿರಿ ಸಂಪತ್ತು ಬೇಕು ಅಂತ ಬೇಡ್ಕೊಳ್ಳಿ ಅಂತ ಅದನ್ನ ಕೊಟ್ಟಿಲ್ಲ. ಅದನ್ನ ಕೊಟ್ಟಿರೋದೇನಕ್ಕೆ ಅಂದ್ರೆ ಕನ್ನಡಿಯ ರೂಪದಲ್ಲಿ ಕೊಟ್ಟಿದ್ದಾರೆ. ಇದರ ಮೂಲಕ ನಿನ್ನನ್ನ ನೀನು ಅರಿತುಕೋ, ತನ್ನನ್ನ ತಾನು ಅರಿತುಕೊಳ್ಳುವುದೇ ಇಷ್ಟಲಿಂಗದ ಒಂದು ಮಹತ್ವ. ಹಾಗಾಗಿ ಇದರ ಗುಣವ ಬಲ್ಲೆವೆಂಬರು. ಇದರ ಗುಣ ಅಂದ್ರೆ ಇನ್ನೊಬ್ಬರ ಗುಣವನ್ನ ನಾವು ಬಲ್ಲೆವು ಅಂತ ಹೇಳಿ ಅವರನ್ನ ಅರಿಲಿಕ್ಕೆ ಹೋಗ್ತೀವಿ. ಆದ್ರೆ ತಮ್ಮ ಗುಣವ ತಾವರಿಯರು. ನನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನ ನನಗೆ ಗೊತ್ತಿಲ್ಲ, ನಾನು ಅರಿಯೋದಕ್ಕೆ ಪ್ರಯತ್ನವನ್ನ ಪಡೋದಿಲ್ಲ ಅಂತ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಜ್ಞಾನಯುಕ್ತವಾಗಿ ನಾವು ಅಳವಡಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು. 124ನೇ ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ, ಎಲ್ಲ ನಿಮ್ಮ ಬೇರೆಯವರ ಒಂದು ಗುಣಗಳನ್ನ ಅವಗುಣಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದ್ರೆ ನಮ್ಮ ಗುಣ ಅವಗುಣಗಳು ನಮಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಇನ್ನೊಬ್ಬರ ಡೊಂಕನ್ನ ನೀನ್ ಯಾಕೆ ತಿದ್ದಕ್ ಹೋಗ್ತಾ ಇದೀಯ, ಮೊದಲು ನಿನ್ನ ಮನದ ಡೊಂಕನ್ನ ನೀನು ತಿದ್ದಿಕೋ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನದಲ್ಲಿ ಇರ್ತಕ್ಕಂಥ ಹುಳುಕನ್ನ ಹುಡುಕಿಕೊಳ್ಳಿ, ನಿಮ್ಮ ತನುವಿನಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಹುಳುಕನ್ನ, ನಡೆನುಡಿಯಲ್ಲಿ ಇರ್ತಕ್ಕಂಥ ಹುಳುಕನ್ನ ಹುಡುಕಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತಂದ್ರೆ ಬೇರೆಯವರ ದುಃಖಕ್ಕೆ ಆಗಬೇಡ ಅಂತ ಅಲ್ಲ, ಇದರ ಅರ್ಥ ಶಬ್ದಾರ್ಥ ಅಲ್ಲ. ಅದರ ಅರ್ಥ ಏನು ಅಂತಂದ್ರೆ, ನೆರೆಮನೆಯ ದುಃಖಕ್ಕೆ ಅಳುವವರು ಅಂದ್ರೆ ಇನ್ನೊಬ್ಬರ ಅವಗುಣವನ್ನ ಕೊಂಡು ಬರೀ ನಾನು ಮರುಗತಕ್ಕಂಥದ್ದು. ಮೊದಲು ನನ್ನ ಅವಗುಣವನ್ನ ನಾನು ಅರಿತುಕೊಳ್ಳಬೇಕು, ಅದನ್ನ ತಿದ್ದುಕೊಳ್ಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ಭಾವ. ಕೊನೆಯ ವಚನ 125, ಏತ ತಲೆವಾಗಿದಡೇನು ಗುರುಭಕ್ತನಾಗಬಲ್ಲದೆ, ಇಕ್ಕುಳ ಕೈ ಮುಗಿದಡೇನು ಭೃತ್ಯಾಚಾರಿಯಾಗಬಲ್ಲದೆ, ಗಿಳಿಯೋದಿದಡೇನು ಲಿಂಗವೇದಿಯಾಗಬಲ್ಲದೆ, ಕೂಡಲ ಸಂಗನ ಶರಣರು ಬಂದ ಬರುವ ನಿಂದ ನಿಲುವ ಅನಂಗ ಸಂಗಿಗಳೆತ್ತಬಲ್ಲರು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಏತ ತಲೆವಾಗಿದಡೇನು, ಗುರುಭಕ್ತನಾಗಬಲ್ಲದೆ. ಏತ ಈ ಒಂದು ಏತ ಅಂದ್ರೆ ಬಾವಿಯಿಂದ ನೀರ್ ಎತ್ತುತ್ತಾರಲ್ಲ, ಅದಕ್ಕೆ ಏತ ಅಂತ ಕರೀತಾರೆ. ಅದು ಬಾವಿಯಿಂದ ನೀರ್ ತುಂಬಿಕೊಳ್ಳುತ್ತೆ, ಮೇಲೆ ಬಂದು ಬಾವಿಯಿಂದ ಹೊರಬಂದು ನೀರನ್ನ ಚೆಲ್ಲೋದಿಕ್ಕೆ, ಅದು ಹಿಂದಿನ ಕಾಲದಲ್ಲಿ ನೀರೆತ್ತುವ ಒಂದು ಯಂತ್ರದ ತರ ಉಪಯೋಗಿಸ್ತಾ ಇದ್ರು, ಏತದ ಮೂಲಕ ನೀರೆತ್ತೋದು ಅಂತ. ಅದು ಮೇಲಕ್ಕೆ ಕೆಳಗಿಂದ ನೀರ್ ತುಂಬ್ಕೊಂಡು ಬಂದು ಮೇಲೆ ಬಂದು ಏನ್ ಮಾಡುತ್ತೆ ಅಂತಂದ್ರೆ ಬಾಯಿಯನ್ನ ಹಿಂಗೆ ಬಗ್ಸುತ್ತೆ. ಬಗ್ಗಿಸಿದ ತಕ್ಷಣ ಏನ್ ಮಾಡುತ್ತೆ, ನೀರು ಚೆಲ್ತಾ ಇದೆ. ಇಲ್ಲೇ ಅದು ನೀರಿಗೆ ಬೆಳೆಗಳಿಗೆ ಹಾಯಿಸ್ತಾ ಇದ್ದಾರೆ. ಆ ರೀತಿ ಅದು ಬಗ್ಗಿದ ತಕ್ಷಣ ಆ ಏತದ ರೀತಿ ನಾವು ತಲೆ ಬಗ್ಸಿದ್ರೆ ಏನು ಭಕ್ತನಾಗಕ್ಕಾಗುತ್ತಾ ಅಂತ ಕೇಳ್ತಾರೆ. ಏತ ತಲೆವಾಗಿದಡೇನು ಗುರುಭಕ್ತನಾಗಬಲ್ಲದೆ. ಅದಕ್ಕೇನು ಗುರುಭಕ್ತಿ ಅನ್ನೋದು ಇರುತ್ತಾ ಏತಕ್ಕೆ ಅಂತ ಕೇಳ್ತಾ ಇದ್ದಾರೆ. ಇಕ್ಕುಳ ಕೈ ಮುಗಿದಡೇನು ಭೃತ್ಯಾಚಾರಿಯಾಗಬಲ್ಲದೆ. ಇಕ್ಕುಳ ಕಬ್ಬಿಣವನ್ನ ಇಟ್ಕೊಳ್ಳೋದಕ್ಕೆ, ಬಿಸಿ ಕಬ್ಬಿಣವನ್ನ ಇಟ್ಕೊಳ್ಳೋದಕ್ಕೆ ಇಕ್ಕಳ ಅಂತೇಳಿ ಮಾಡ್ಕೊಂಡಿರ್ತಾರೆ. ಆ ಇಕ್ಕಳ ಹಿಂಗೆ ಕೈ ಮುಗಿದ ಒಂದು ಇದರಲ್ಲಿರುತ್ತೆ, ಎರಡು ಕೈಗಳನ್ನ ಈ ರೀತಿ ಜೋಡಿಸಂಗೆ ಇದಿರುತ್ತೆ. ಅದು ಆ ರೀತಿ ಕೈ ಮುಗಿದಂಗೆ ಕಂಡ್ರೇನು, ಆದ್ರೇನು ಅದು ಭೃತ್ಯಾಚಾರಿಯಾಗಬಲ್ಲದೆ. ಅದಕ್ಕೆ ಆ ಸೇವಕ ಮನೋಭಾವ ಇರುತ್ತಾ ಅಂತ ಭೃತ್ಯ ಅಂತಂದ್ರೆ. ಗಿಳಿ ಓದಿದಡೇನು ಲಿಂಗವೇದಿ ಆಗಬಲ್ಲದೆ. ಹಿಂದಿನ ವಚನದಲ್ಲಿ ಬಂತಲ್ಲ, ಗಿಳಿ ಓದುತ್ತೆ ಆದ್ರೆ ತನ್ನನ್ನ ಕೊಲ್ಲುವ ಬೆಕ್ಕು ಬರೋದನ್ನ ಹೇಳೋದ್ ಕರೆಯೋದಿಲ್ಲ. ಹಾಗೆ ಇಲ್ಲಿ ಲಿಂಗವೇದಿ ಆಗಬಲ್ಲದೆ, ಅದು ಲಿಂಗದ ಒಂದು ಪಥವನ್ನ ಅರಿಲಿಕ್ಕೆ ಅದಕ್ಕೆ ಸಾಧ್ಯವಾಗುತ್ತಾ. ಗಿಳಿ ಓದ್ಬೋದು ಪಾಠವನ್ನ, ಆದ್ರೆ ಅದು
ಲಿಂಗದ ಮಹತ್ವವನ್ನು ಅರಿಲಿಕ್ಕೆ ಅದಕ್ಕೆ ಏನಾದ್ರು ಸಾಧ್ಯ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗನ ಶರಣರು ಬಂದ ಬರುವ ನಿಂದ ನಿಲುವ ಅನಂಗ ಸಂಗಿಗಳೆತ್ತಬಲ್ಲರು ಅಂತ ಕೇಳ್ತಾ ಇದ್ದಾರೆ. ಕೂಡಲ ಸಂಗನ ಶರಣರು ಅಂತಂದ್ರೆ ಸದ್ಭಕ್ತರು, ಸಜ್ಜನರು, ಅನುಭಾವಿಗಳು, ಶರಣರು, ಜ್ಞಾನಿಗಳು ಅಂಥವರು ಬಂದ ಬರುವ ನಿಂದ ನಿಲುವ ಅವರ ಒಂದು ನಡೆನುಡಿಗಳನ್ನ, ಅವರ ಒಂದು ಆಚಾರ ವಿಚಾರಗಳನ್ನ, ಅವರ ಒಂದು ಅನುಭಾವದ ನೆಲೆಯನ್ನ ಅನಂಗ ಸಂಗಿಗಳೆತ್ತಬಲ್ಲರು ಅಂತಂದ್ರೆ ಈ ಒಂದು ಅವಿಚಾರಿಗಳು, ಅಜ್ಞಾನಿಗಳು, ಮೂಢರು ಇಂಥವ್ರು ಏನ್ ಬಲ್ಲರು ಅವರು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನಾವು ಜ್ಞಾನಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಮನದ ಇಂಗಿತ. ಆ ನೆಲೆಯಲ್ಲಿ ಅವರು ನಮಗೆ ಈ ರೀತಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾವು ಅರಿತು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ 100% ನಾವು ಬಸವಣ್ಣವ್ರ ರೀತಿ ಆಗ್ಲಿಕ್ಕೆ ಆಗಲ್ಲ, ಆದ್ರೆ ಸಾಧ್ಯವಾದಷ್ಟು ಒಂದು ಪ್ರಯತ್ನವನ್ನ ಎಷ್ಟಾಗುತ್ತೋ 10%, 20% ಎಷ್ಟಾಗುತ್ತೋ ಅಷ್ಟನ್ನ ಅಳವಡಿಕೆಗೆ ನಾವು ಪ್ರಯತ್ನವನ್ನ ಪಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ ಇಂದಿನ ಚಿಂತನೆಯನ್ನು ಮಂಗಳ ಮಾಡ್ತಾ ಇದ್ದೇನೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದ್ರ ಮೂಲಕ ಪರಸ್ಪರ ಚಿಂತನೆಯನ್ನ ಮಾಡೋಣ. ವಚನಗಳು ಇದಿಷ್ಟೇ ಫೈನಲ್ ಅರ್ಥ ಅಂತ ನಾವು ಯಾರು ಕೂಡ ಅಂದ್ಕೋಬಾರ್ದು. ನಿಮಗೆ ಇದು ಇನ್ನೂ ವಿಭಿನ್ನವಾಗಿ, ವಿಶೇಷವಾಗಿ ಅರ್ಥ ಆಗಬಹುದು ಅಂತ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಶರಣಾರ್ಥಿ. ಧನ್ಯವಾದಗಳು.